ಆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಂತಕ್ಕವರು, ಪತ್ರಕರ್ತರು ಮತ್ತು ಮಾಧ್ಯಮದವರು ಮತ್ತು ಡಿಜಿಟಲ್ ಮೀಡಿಯಾವರು ಎಲ್ಲರೂ ಸ್ವಾಗತ ಮತ್ತು ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ನಾನು 4ನೇ ಕ್ಲಾಸಲ್ಲಿದ್ದೆ. ಆವಾಗ ನಮ್ಮ ಮನೆ ಪಕ್ಕದಲ್ಲಿದ್ದವ್ರು ಏನು ಮಾಡಿದ್ರು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಸ್ವಲ್ಪ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಯಮಾಲ್ ಅದೇ ನಮ್ಮ ಪ್ಯಾಲೇಸಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಮೇಶ್ ಅರವಿಂದ ನಾನು ನೋಡಿದೆ. ರಮೇಶ್ ಅರವಿಂದ್ ಅವರು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಅವರೊಂದು ಸೀಕ್ವೆನ್ಸ್ ಮಾಡ್ತಾಯಿದ್ರು. ಸೊ ಕೆ ಬಾಲಚಂದ್ರ ಡೈರೆಕ್ಟರ್ ಸರು ಅಲ್ಲಿದ್ದು, ನನಗೆ ಗೊತ್ತಿರಲಿಲ್ಲ. ಚಿಕ್ಕ ಹುಡುಗನಾಗಿದ್ದೆ ಅವಾಗ ನನಗೊಂದು ಕೇಳಿದ್ರು, ನೀನು ಏನಾದರೂ ಮಾಡ್ತೀಯಪ್ಪ ಅಂತ. ನಾನು ಧೈರ್ಯವಾಗಿ ಏನು ಹೇಳಿದೆ, ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಒಂದು ಸೀಕ್ವೆನ್ಸ್ ಮಾಡಿದೆ. ಸೊ ಆ ಒಂದು ನಂಟು ನನ್ನ ಸಿನಿಮಾ ಕ್ಯಾರಿಯರು ಇಲ್ಲಿವರೆಗೂ ತಂದು ಬಿಟ್ಟಿದೆ. ಆ ಸಿನಿಮಾ ಆದಮೇಲೆ ಒಂದು ಗ್ಯಾಪ್ ಇತ್ತು ನನಗೆ. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. MBA ಮಾಡಿ LLB ಮುಗಿಸಿದೆ. ನಾನು ಸೆಂಟ್ರಲ್ಲಿ ನನಗೆ ಹೆಂಗೆ ಒಂದು ಇದೇ ಥರ ಒಂದು ಆಡಿಯೋ ಲಾಂಚ್ಗೆ ಹೋಗಿದ್ದೆ ನಾನು. ಅವಾಗ ಒಂದು ಡೈರೆಕ್ಟರ್ನ ಮೀಟ್ ಮಾಡಿದ್ದೆ ನಾನು. ಅವ್ರು ಹೇಳಿದ್ರು, ನೀವು ಏನಾದರೂ ಇಂಟ್ರೆಸ್ಟ್ ಇಲ್ಲ ಸಿನಿಮಾ ಮಾಡೋಕ್ಕೆ ಅಂತ ಕೇಳಿದರು. ಆವಾಗಲೇ ನನ್ನ ಫಸ್ಟ್ ಸಿನಿಮಾ ವಾಟ್ಸಪ್ ಲವ್ ಬಂದು 2015-16 ರಿಲೀಸ್ ಆಗಿತ್ತು. ಅದು ನನ್ನ ಮೊದಲ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಓಡಿತ್ತದು. ಸೊ ಆಮೇಲೆ ಅದಾದಮೇಲೆ ಇವಾಗ ನಾನು ಕರ್ಕಿಗೆ ಬಂದ್ಬಿಡ್ತೀನಿ. ಕರ್ಕಿ ಬಗ್ಗೆ ಹೇಳಬೇಕಂದ್ರೆ, ಕರ್ಕಿಯಲ್ಲಿ ನಾನು ಕಂಡಂಥ ಫಸ್ಟು ಒಂದು ಡೆಬ್ಯೂಟೆಂಟ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಏನು ಅಂತ ನಾನು ಕಲ್ತ್ಕೊಂಡೆ. ಹೆಂಗೆ ಕಲ್ತ್ಕೊಂಡೆ ಅಂದರೆ, ನಂಬರ್ 1 ಟೆಕ್ನಿಷಿಯನ್ಸ್, ನಂಬರ್ 1 ಕೋ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡುವಾಗ. ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಲ್ಲಿ ಓದಿದೆ. ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ. ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್, ವಿಜಯ್, ಸೌತ್ ಇಂಡಿಯಾದಲ್ಲಿ ತುಂಬ ಮಾಡಿದ್ದಾರೆ ಅವರು. ಸೊ ದೊಡ್ಡ ಸ್ಟಾರ್ಗಳ ಜೊತೆಲಿ ಅವ್ರು ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ. ಸೊ ಅವಾಗ ನಾನು ಅಂದ್ಕೊಂಡೆ, ಇಂಥ ಒಂದು ಡೈರೆಕ್ಟರ್ ಜೊತೆ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ನ ಮೀಟ್ ಮಾಡೋದು. ಅದೇ ಟೈಮಲ್ಲಿ ಒಂದು ಕೋಇನ್ಸಿಡೆಂಟ್ ಆಯಿತು. ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳಿದ್ರು, JP ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ, ಈ ಒಂದು ಸಿನಿಮಾ ನೀನು ಮಾಡೋದು. ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಲೇಜಿಗೆ ಬಿಟ್ಬಿಟ್ಟಿದ್ದೆ. ನಾನು ಮುಂದೆ ಬಿಸ್ನೆಸ್ ಮಾಡೋಣ, ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ. ಆವಾಗ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡಂದ್ರು. ಅವಾಗ ಡೈರೆಕ್ಟರ್ ಬಗ್ಗೆ ನಾನು ಓದಿದೆ. ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು, ಈ ಥರ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತಾ, ನಾನು ಮಾಡಬಲ್ಲೆನಾ, ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ನನಗೊಂದು ಭಯ ಇತ್ತು. ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಸರ್ಗೆ ಹೇಳೋಕ್ಕೆ ಬರಲಿಲ್ಲ ನನಗೆ. ಆಮೇಲೆ ಡೈರೆಕ್ಟರ್ನ ನಾನು ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು, ಧೈರ್ಯವಾಗಿ ಮಾಡಪ್ಪ, ನಾನು ಇದ್ದೀನಿ, ಏನು ಸಂಕೋಚ ಪಡಬೇಕ ಅಂತ. ಸರಿ ಆಯಿತು, ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು. ಇವಾಗ ನಾನು ಒಂದು ಟೀಮ್ ಇದ್ವಿ, ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಅವಾಗ ಡೈರೆಕ್ಟರ್ ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ, ನನಗೊಂದು ಫ್ಲೋ ಕೊಡಿ, ನಾನು ಚೆನ್ನಾಗಿ ನಿಮ್ಮನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ನಾನು ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಸೊ ನಾನೇನು ಮಾಡಿದೆ, ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆವಾಗ ನಾನು ಏನು ಮಾಡಿಲ್ಲ, ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ. ಡೈರೆಕ್ಟರ್ ಬಂದು ಹೇಳಿದ್ರು, ನೋಡು ನೀನು ಏನು ಭಯ ಪಡಬೇಡ, ನಾನು ಒಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನು ಮುಂದೆ ಅಂತ ಏನು ಭಯ ಪಡಬೇಡ, ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು, ನೀನು ಏನು ಬರುತ್ತೋ ಮಾಡು, ನಾನು ನಿಂಗೊಂದು ದಾರಿ ತೋರಿಸ್ತೀನಿ ಅಂತ ಒಂದು 10 ಟೈಮ್ ಹೇಳಿದ್ರು ಸರ್. ಆಮೇಲೆ ನಾನು ಪಾಡಿಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್. ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್. ಅಲಾಂಗ್ ವಿತ್ ದೆಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಳ್ಳಿ ಸರ್. ಅವರು ನನ್ನ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿರೋದು, ಒಂದು ಹೀರೋ ಆಗಿ ನೋಡಿಲ್ಲ. ಅದು ಹೆಂಗೆ ಅವ್ರ ಮನಸ್ಸಿಗೆ ಬಂತೋ, ನಾನೊಂದು ಸಿನಿಮಾ ಮಾಡಬೇಕಂತ ನನಗೆ ಅರ್ಥ ಆಗಿಲ್ಲ. ಸೊ ಅವ್ರು ಈ ಆಪರ್ಚುನಿಟಿ ಬಂದಿಗೆ ಪ್ರಕಾಶ್ ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ. ಆ್ಯಂಡ್ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು. ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು. ಆವಾಗ ನಮ್ಮ ಕವಿ ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿರಾಜ್ ಸರ್. ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸೇ ಇವಾಗ ನಮ್ಮ ಸಿನಿಮಾಲಿ ಇರೋದು. ರಿಯಲಿ ಥ್ಯಾಂಕ್ಫುಲ್ ಯು ಸರ್, ವೆರಿ ಥ್ಯಾಂಕ್ಸ್. ಆ್ಯಂಡ್ ಅರ್ಜುನ್ ಜನ ಸರ್ ಇಲ್ಲಿ ಬರಲಿಲ್ಲ. ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರ್ಯಾಪ್ ಕನ್ನಡ ಫಸ್ಟ್ ಟೈಮ್ ಆ ಥರ ಸಾಂಗ್ ಮಾಡಿದ್ದಾರೆ. ಆಡಿಯೋ ಲಾಂಚಲ್ಲಿ ನಿಮ್ಗೆ ಹೇಳ್ತೀವಿ ನಾವು. ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮ ಸಾಧು ಮಹಾರಾಜ್ ಸರು. ಅವರು ನಾವು ಜೊತೆಲಿ ಆ್ಯಕ್ಟ್ ಮಾಡಾಗ ನನಗೆ ತುಂಬ ಭಯ ಆಗ್ತಾ ಇತ್ತು. ಯಾಕಂದರೆ ಅವ್ರು ತುಂಬ ಸೀನಿಯರ್ ಮೋಸ್ಟ್ ಆ್ಯಕ್ಟರ್, ಹೆಂಗೆ ಮಾಡಲಿ ಅಂತ. ನನ್ನ ಯಾವ ಥರ ಕ್ಯಾರಿ ಮಾಡಿದ್ರೆ ಅಂದರೆ, ನಾನು ಮರ್ತುಬಿಟ್ಟಿದ್ದೆ, ಅವ್ರು ನನ್ನ ಜೂನಿಯರ್ ಆರ್ಟಿಸ್ಟರ್ ಆಗಿಬಿಟ್ಟಿದ್ರು. ಸೊ ಈಸ್ಟ್ ಟು ಗಿವ್ ದಟ್ ಲೈವ್ಲಿನೆಸ್. ಅಂದರೆ ನನ್ನ ಜೊತೆಲಿ ಇದ್ದು ಹಿಂಗೆ ಮಾಡಬೇಕು, ಆ ಕೌಂಟ್ರ್ ಹೆಂಗೆ ತಗೊಳ್ಳೋದು, ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆ ಒಂದು ರಿಯಲ್ ಆ್ಯಕ್ಟರ್ ಥರ ನಾನು ಮಾಡಿಸಿದ್ರು. ಒಟ್ಟಾಗಿ ನಾವು ನೋಡಿದ್ರೆ ಸವಿತಾ ಮೇಡಮ್ ಆಗಲಿ, ನಮ್ಮ ತಾಯಿ ರೋಲ್ ಮಾಡಿರೋದು ತುಂಬ ಪ್ರೀತಿಯಿಂದ ನನ್ನ ತಾಯಿ ರೋಲ್ ತುಂಬ ಹಗ್ ಮಾಡೋದು ಅದೆಲ್ಲ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಅವ್ರ ಸಿನಿಮಾಲ್ಲಿ ಮೂಡ್ ಬಂದಿದೆ. ಆಮೇಲೆ ನಮ್ಮ ಜಗದೀಶ್ ಅಣ್ಣ ಅವರು ಬಂಗಾರಪೇಟೆಯಲ್ಲಿ ನಮ್ಗೆ ಏನೇ ಲೊಕೇಶನ್ ಕೇಳಿ, ಎಂಥ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು, ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ನ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಹಾಕಿಸಿ ಅಲ್ಲಿ ಶೂಟ್ ಮಾಡಿದ್ದೀವಿ. ರಿಯಲಿ ಗ್ರೇಟ್ಫುಲ್ ಟು ಯು ಜಗದೀಶ್ ಅಣ್ಣ. ಆ್ಯಂಡ್ ಇನ್ನೂ ಆರ್ಟಿಸ್ಟ್ಗಳು ಯಾರು ಬಂದಿರೋ ನಾನು ಮರ್ತಿದ್ದರೆ ದಯವಿಟ್ಟು ನಾನು ಕ್ಷಮೆ ಕೊಡ್ತೀನಿ.
JP ಅವರೇ, ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಮುತ್ತುರಾಜ್ ಯಾರು, ಏನಾಗ್ತಾನೆ? ಇವಾಗ ಆಕ್ಚುಲಿ ಈ ಸಿನಿಮಾ ಇವಾಗ ಇಷ್ಟೆಲ್ಲ ನನ್ನ ಸಪೋರ್ಟ್ ಸಿಕ್ಕಿದ ಮೇಲೆ ನಾನು ನನ್ನ ಮುತ್ತುರಾಜ್ ಅಂತ ನಾನು ಅಬ್ಸರ್ವ್ ಮಾಡ್ಕೊಂಡೆ. ಇವಾಗ ನಾನು ಮುತ್ತುರಾಜ್ ಆದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು. ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ, ಸ್ವಲ್ಪ ಹೆವಿ ವೆಯ್ಟ್, ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಡೈರೆಕ್ಟ್ ಹೇಳಿದ್ರು ನೀನು ಜಾಸ್ತಿ ವೇಟ್ ಆಗಿದೆ, ಸ್ವಲ್ಪ ವೇಟ್ ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು 6 to 8 kgs ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ. ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರು ಒಂದು ವಿಲೇಜಲ್ಲಿ ಉದ್ಭವ ಆಗುತ್ತೆ ಸರ್. ಒಂದು ವಿಲೇಜಲ್ಲಿ ಜಾಸ್ತಿ ಜನ ಇರ್ತಾರೆ, ಬೇರೆ ಕಾಸ್ಟ್, ಡಿಫ್ರೆಂಟ್ ಕಾಸ್ಟ್ ಇರುತ್ತೆ, ರಿಚ್ ಇರ್ತಾರೆ, ಬಡವರು ಇರ್ತಾರೆ, ಸಾವುಕಾರರು ಇರ್ತಾರೆ, ಪುವರ್ ಇರ್ತಾರೆ. ಬಟ್ ಆ ಒಂದು ಪುವರ್ ಏನು ಮಾಡ್ತಾನೆ, ಅವನೊಂದು ಬದುಕಬೇಕಂದ್ರೆ ಸೊಸೈಟಿಯಲ್ಲಿ ಅವ್ನು ಏನು ಮಾಡಬೇಕು, ಯಾವ ಥರ ಕನಸಿಟ್ಕೊಂಡಿದ್ದಾನೆ, ಆ ಕನಸನ್ನು ಯಾರು ನನಸು ಮಾಡ್ತಾರೆ ಅಂದರೆ ಆ ಊರಲ್ಲಿ ಒಬ್ಬರು ದೊಡ್ಡವರು ಇರ್ತಾರೆ, ಅವರು ಆ ಕನಸನ್ನು ನನಸು ಮಾಡೋಕೆ ಅವ್ರು ಹೇಳ್ತಾರೆ. ಸೊ ಆ ಥರ ಇವನೇನು ಮಾಡ್ತಾನೆ, ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು, ಜನ ಮುಂದೆ ನಿಂತ್ಕೋಬೇಕು ಅಂತ ಇವನು ಹೇಳಿ ಸಿಟಿಗೆ ಬರ್ತಾನೆ. ನಮ್ಮ ಕವಿರಾಜ್ ಸರ್ ಹೇಳ್ದಂಗೆ ಸಿಟಿಗೆ ಬಂದು ಶಿವಮೊಗ್ಗಲ್ಲಿ ಹೋಗ್ತಾನೆ. ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್ ಒಂದು ರಿಚ್ ಹುಡುಗಿ ಅವಳಿಗೆ ಫ್ರೆಂಡ್ ಆಗ್ತಾಳೆ. ಜನ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಇಲ್ಲೇ ಎಲ್ಲ ಬೆಂಗಳೂರಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ. ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಕಾಲೇಜಲ್ಲಿ ಒಂದು ಹುಡುಗ ಹುಡುಗಿ ಸೇರ್ತಾರೆ, ಇಲ್ಲ ಒಂದು 5-6 ಜನ, ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಜೆಂಡರ್ ಸೇರ್ತಾರೆ. ಅಂದರೆ ಹುಡುಗ ಹುಡುಗಿ, ರಿಚ್ ಎಲ್ಲ ಸೇರ್ತಾರೆ. ಬಟ್ ನಾವು ಕಾಲೇಜ್ಗೆ ಹೋಗುವಾಗ ನಾವೇನು ಅನ್ಕೊತೀವಿ, ನಾವೆಲ್ಲ ಸ್ಟೂಡೆಂಟೇ ಅನ್ಕೊಳ್ಳೋದು. ಬಟ್ ಈ ಸಿನಿಮಾಲಿ ಏನಾಗುತ್ತೆ, ಒಂದು ಸಾವುಕಾರ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾಳೆ. ಅದಕ್ಕೆ ಆ ವರ್ಗದವ್ರು ಏನು ಅನ್ಕೊಂತಾರೆ, ಇವನು ಈ ಹುಡುಗಿನ ಇವನು ಲವ್ ಮಾಡ್ತಾನೆ, ಇವನ್ನ ಏನಾದರೂ ನಮ್ಮ ಹುಡುಗಿನ ಎತ್ತಾಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ. ಬಟ್ ಸ್ಟೋರಿ ಅದೇ ಇಲ್ಲ. ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗಬಾರ್ದಾ? ನಾನು ಕೇಳೋದಷ್ಟೇ. ಏನು ಜಾತಿ ನೋಡಿ ಫ್ರೆಂಡ್ ಆಗ್ತಾರಾ? ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗೋದ್ರೇನಿದೆ? ಜಾತಿ ನೋಡಿ ಯಾರು ಫ್ರೆಂಡ್ ಆಗಲ್ಲ. ಒಂದು ಲೋ ಕಾಸ್ಟ್ ಆಗಲಿ ಆಗಲಿ. ಈ ಮೆಸೇಜ್ ನಾವು ಜನಕ್ಕೆ ಕೊಡ್ತಾ ಇರೋದು ಈ ಸಿನಿಮಾಲಿ. ನಾವು ಜಾತಿನೂ ಇಟ್ಕೊಂಡಿದ್ದೀವಿ, ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದ್ರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬೋದು, ಆದರೆ ಅವರು ಲವರ್ ಅಂತ ಯಾರು ಡಿಸೈಡ್ ಮಾಡಬಾರ್ದು. ಇದು ತುಂಬ ಜಾಗದಲ್ಲಿ ಆಗಿದೆ, ತುಂಬ ಆ್ಯಕ್ಟಿವಿಟೀಸು, ತುಂಬ ಸೂಸೈಡ್ ಕೇಸಲ್ಲಿ ಆಗಿದೆ. ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದ್ದೀವಿ, ನಾವು ಇವಾಗ ಎತ್ಕೊಂಬರಲಿಲ್ಲ, ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ. ಸೊ ಇದನ್ನು ನಾವು ಹೆಂಗೆ ಜನಕ್ಕೆ ತೋರಿಸ್ತೀವಿ ಅಂತ ಒಂದು ಹೈಲೈಟ್ ಮಾಡಿದ್ದೀವಿ. ದಯವಿಟ್ಟು ಅದನ್ನು ನೀವೆಲ್ಲ ಸಹಕರಿಸಬೇಕು. ಇನ್ನೊಂದು ಏನು ಹೇಳ್ತೀನಿ, ನಾನು ಹೇಳೋಕ್ಕೆ ಹೇಳ್ಬಿಡ್ತೀನಿ ಅಂದರೆ, ನಾವು ಎಷ್ಟೇ ಆ್ಯಕ್ಟ್ ಮಾಡಲಿ, ಏನೇ ಮಾಡಲಿ, ಮಾಧ್ಯಮದವರು, ಪತ್ರಕರ್ತರು ಇವರಿಲ್ಲ ಅಂದರೆ ನಾವು ಏನೇ ಇಲ್ಲ. ನೀವು ಕೋಟಿ ಹಾಕ್ತಿರೋ ನೀವಿಲ್ಲ ಅಂದರೆ ಏನಿಲ್ಲ. ಫಸ್ಟ್ ನಾನು ಎಂಟ್ರಿ ಆದಾಗ ನನಗೆ ಭಯ ಬಂದ್ಬಿಡ್ತು, ಯಾರೂ ಬರಲಿಲ್ಲಲ್ಲಪ್ಪ ಅಂತ. ನಮ್ಮ ಇವರು ಕಾರ್ತಿಕ್ ಅವ್ರನ್ನ ಕೇಳ್ತದೆ, ಎಲ್ಲಿ ಮಾಧ್ಯಮದವರೇ ಇಲ್ಲ ಅಂತ. ಯಾಕಂದರೆ ಅವರೇ ಮೇಯ್ನ್ ನಮಗೆ. ಆಮೇಲೆ ನೋಡ್ತಾ ಎಲ್ಲರೂ ಇದೆಯಲ್ಲ, ಐ ಆಮ್ ರಿಯಲಿ ತುಂಬ ಥ್ಯಾಂಕ್ಸ್ ಸರ್, ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನೇನು ಹೊಸಬ ಇಲ್ಲ ಇಂಡಸ್ಟ್ರಿಗೆ, ಅಲ್ಬನೆ. ಬಟ್ ದಯವಿಟ್ಟು ಹೊಸಬರು ಅಳುಬರು ಯಾರೇ ಇರಲಿ, ನಾವೆಲ್ಲ ಆ್ಯಕ್ಟರ್ಸು ಆ ಥರ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ನನ್ನ ಹೋಲ್ ಹಾರ್ಟೆಡ್ ಮನವಿ. ಥ್ಯಾಂಕ್ ಯು ಸರ್.